ದೇವಾಲಯಗಳ ಆಸ್ತಿ ದೇವರದ್ದು, ಅದನ್ನ ಬೇಕಾಬಿಟ್ಟಿ ಮಾರುವಂತಿಲ್ಲ. ತಮಿಳುನಾಡು ಸರ್ಕಾರಕ್ಕೆ ಹೈಕೋರ್ಟ್ ಕಪಾಳ ಮೋಕ್ಷ. ಭಾರತ, ಅದರಲ್ಲೂ ತಮಿಳುನಾಡು ದೇವಾಲಯಗಳ ಸಾಗರ. ಭವ್ಯ ದೇವಾಲಯಗಳಷ್ಟೇ ಅಲ್ಲ, ಆ ದೇವಾಲಯಗಳ ಆಸ್ತಿಗಳೂ ಅಷ್ಟೇ, ಸಾವಿರಾರು ಕೋಟಿಗಳಷ್ಟು. ಹಾಗಾಗಿಯೇ ಅಲ್ಲಿ ಅಧಿಕಾರಕ್ಕೆ ಬಂದ ಎಲ್ಲಾ ಸರ್ಕಾರಗಳು ದೇವಾಲಯದ ಆಸ್ತಿಯನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ವು. ಅದು ಆಡಳಿತ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ. ದೇವಾಲಯಗಳ ಆಸ್ತಿ ದುರುಪಯೋಗ ಆಗಿರುವಂತಹ ನೂರಾರು ಉದಾಹರಣೆಗಳು ತಮಿಳುನಾಡಿನಲ್ಲಿ ಸಿಗುತ್ತವೆ. ಇಂತಹ ದುರುಪಯೋಗಕ್ಕೆ ಈಗ ಮದ್ರಾಸ್ ಹೈಕೋರ್ಟ್ ಲಗಾಮು ಹಾಕಿದೆ. ಏನಿದು ಕೇಸ್, ಅದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಆಸಕ್ತಿಕರ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ದೇವಾಲಯ. ಅರುಣಾಚಲ ಬೆಟ್ಟದ ದಡದಲ್ಲಿರುವ ಪುರಾತನ ಶಿವ ದೇವಾಲಯ. ಈ ದೇವಾಲಯಕ್ಕೆ ಸೇರಿದ 110 ಕೋಟಿ ರೂಪಾಯಿ ಮೌಲ್ಯದ 200 ಎಕರೆ ಭೂಮಿಯನ್ನ ಈ ಹಿಂದೆ ಸರ್ಕಾರ ಮಾರಾಟ ಮಾಡಿತ್ತು. ಆದರೆ ಮದ್ರಾಸ್ ಹೈಕೋರ್ಟ್ ಆ ಮಾರಾಟವನ್ನ ಅಸಿಂಧುಗೊಳಿಸಿದೆ. ಮತ್ತೆ ಸ್ಪಷ್ಟವಾಗಿ ಹೇಳಿದೆ, ದೇವಾಲಯದ ಆಸ್ತಿ ದೇವರಿಗೆ ಸೇರಿದ್ದು ಅನ್ನೋದನ್ನ. ಭಕ್ತರು ದೇವಾಲಯಗಳಿಗೆ ನೀಡುವ ಹಣ ಧಾರ್ಮಿಕ ಕಾರ್ಯಗಳಿಗೆ ಬಳಕೆಯಾಗಬೇಕೇ ಹೊರತು ಬೇರೆ ವಾಣಿಜ್ಯ ಕಾರಣಗಳಿಗಲ್ಲ. ದೇವಾಲಯದ ಭೂಮಿಗೆ ದೇವರೇ ಒಡೆಯ, ಸರ್ಕಾರಗಳಲ್ಲ. ಸರ್ಕಾರಗಳು ಕೇವಲ ಅದರ ಉಸ್ತುವಾರಿ ನೋಡಿಕೊಳ್ಳಬೇಕೇ ಹೊರತು ಮಾರುವ ಅಧಿಕಾರ ಅವುಗಳಿಗೆ ಇಲ್ಲ ಅಂತ ಸ್ಪಷ್ಟವಾದ ತೀರ್ಪನ್ನ ನೀಡಿದೆ. ಸುಮಾರು 30 ವರ್ಷಗಳ ಹಿಂದಿನಿಂದ ಈ ಕೇಸ್ ನಡೀತಾ ಇತ್ತು. ಇದೀಗ ತೀರ್ಪು ಹೊರಬಿದ್ದಿದೆ. ದೇವಾಲಯಗಳ ಆಸ್ತಿ ಲಪಟಾಯಿಸುವ ರಾಜಕಾರಣಿಗಳ ಪಿತೂರಿಗೆ ಬ್ರೇಕ್ ಬಿದ್ದಿದೆ. ಬೇಲಿಯೇ ಎದ್ದು ಹೊಲ ಮೇದರೆ ಗತಿಯೇನು? ಮದ್ರಾಸ್ ಹೈಕೋರ್ಟ್ ಆಕ್ರೋಶ. ಈ ಕೇಸ್ನಲ್ಲಿ ಕೇವಲ 200 ಎಕರೆ ಅಷ್ಟೇ ಅಲ್ಲ, ವಿಚಾರಣೆ ಸಂದರ್ಭದಲ್ಲಿ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿವೆ. ಹಿಂದೆ ಈ ದೇವಾಲಯ ಖಾಸಗಿ ಟ್ರಸ್ಟ್ನ ಆಡಳಿತಕ್ಕೆ ಒಳಪಟ್ಟಿತ್ತು. ಅಲ್ಲಿ ಅವ್ಯವಹಾರ ಆಯಿತು ಅನ್ನೋ ಆರೋಪದ ಮೇಲೆ ಆ ಟ್ರಸ್ಟ್ ಅನ್ನ ರದ್ದುಗೊಳಿಸಿ ಸರ್ಕಾರ ದೇವಾಲಯವನ್ನ ತನ್ನ ವಶಕ್ಕೆ ಪಡೆದುಕೊಳ್ತು. ದಾಖಲೆಗಳ ಪ್ರಕಾರ ಒಂದು ಕಾಲದಲ್ಲಿ ಈ ದೇವಾಲಯದ ಆಸ್ತಿ 47,000 ಎಕರೆಯಷ್ಟಿತ್ತು. ಆದ್ರೆ ಕಾಲ ಬದಲಾದಂತೆಲ್ಲ ದೇವಾಲಯದ ಆಸ್ತಿ ಈಗ ಕೆಲವು 100 ಎಕರೆಗೆ ಬಂದು ನಿಂತಿದೆ. ಎಲ್ಲಾ ಭೂಮಿ ರಹಸ್ಯವಾಗಿ ದಾಖಲೆಗಳ ಮೂಲಕ ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ. ಇದನ್ನ ಗಮನಿಸಿದ ಹಿಂದೂ ಭಕ್ತರು ಕೋರ್ಟ್ ಮೆಟ್ಟಿಲೇರಿದ್ರು. ತಮಿಳುನಾಡು ಸರ್ಕಾರದ ಭೂಮಿ ಮಾರಾಟವನ್ನ ಪ್ರಶ್ನಿಸಿದ್ರು. ಇರುವ ಕೆಲವೇ 100 ಎಕರೆಗಳಲ್ಲಿ 200 ಎಕರೆ ಬಳಸಲು ಯೋಗ್ಯವಲ್ಲದ ಭೂಮಿ ಅಂತ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಅದನ್ನ ಯಾವುದೇ ಟೆಂಡರ್ ಇಲ್ಲದೆ ಅದರ ಅತಿಕ್ರಮಣಕಾರಿಗೆ ಮಾರಾಟ ಮಾಡಿತ್ತು. ಇದು ವಿಚಾರಣೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಮದ್ರಾಸ್ ಹೈಕೋರ್ಟ್ ಆ ಮಾರಾಟವನ್ನ ಅಸಿಂಧುಗೊಳಿಸಿದೆ. ದೇವಾಲಯಕ್ಕೆ ಮತ್ತೆ ಆ ಭೂಮಿ ವಾಪಸ್ ಸಿಕ್ಕಿದೆ. ಹಿಂದೂ ದೇವಾಲಯಗಳ ಮೇಲೆ ಸರ್ಕಾರಗಳು ಕಣ್ಣಿಡೋದು ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ. ಆದ್ರೆ ಅವರು ಸಫಲವಾಗಿಲ್ಲ. ಸ್ವಾತಂತ್ರ್ಯ ಬಂದ ನಂತರ 1997ರಲ್ಲಿ ಕಾಂಗ್ರೆಸ್ ಸರ್ಕಾರ HRCE ಕಾಯ್ದೆಯನ್ನ ಜಾರಿಗೆ ತಂತು. ಅಂದ್ರೆ ಹಿಂದೂ ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಎಂಡೋಮೆಂಟ್ಸ್ ಆಕ್ಟ್. ದೇವಾಲಯಗಳ ರಕ್ಷಣೆಗಾಗಿ ಈ ಕಾನೂನನ್ನ ತರಲಾಗಿದೆ ಅಂತ ಹೇಳಲಾಯಿತಾದ್ರೂ ಇದರ ದುರುಪಯೋಗ ಆಗಿದ್ದೇ ಹೆಚ್ಚು. ಎಲ್ಲಾ ಸರ್ಕಾರಗಳು ದೇವಾಲಯಗಳ ಆಸ್ತಿಯನ್ನ ಬೇಕಾಬಿಟ್ಟಿ ಬಳಸಿಕೊಳ್ಳಲು ಆರಂಭಿಸಿದ್ವು. ಇಲ್ಲಿ ಆಗಿದ್ದೂ ಇದೆ. ಹೀಗಾಗಿನೇ ಹಿಂದೂ ದೇವಾಲಯಗಳನ್ನ ಸರ್ಕಾರದ ಹಿಡಿತದಿಂದ ತಪ್ಪಿಸಬೇಕು ಅನ್ನುವಂತಹ ಕೂಗು ಇತ್ತೀಚೆಗೆ ಜೋರಾಗ್ತಿದೆ. ಈ ಕೂಗಿಗೆ ಫಲ ಸಿಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಾಗಿದೆ.